ಇದು ಬ್ರಹ್ಮಾವರ SMS ಜೂನಿಯರ್ ಕಾಲೇಜಿಂದ ಕೇವಲ 500 ಮೀಟರ್ ಅಂತರದಲ್ಲಿದೆ. ಕಾಂಕ್ರೀಟ್ ರೋಡ್ ಇದೆ ಅಲ್ಲಿ ತನಕ. ಇಲ್ಲಿ ಸ್ವಲ್ಪ ಇದು ಪಂಚಾಯತ್ ರೋಡು, ಇಲ್ಲಿ ಮಣ್ಣಿದೆ, ಇನ್ನು ಕಾಂಕ್ರೀಟ್ ಹಾಕ್ತಾರೆ ಇದಕ್ಕೀಗ. ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ. ಹಾಗೆ ನಾವು ಬರ್ತಾ ಬರ್ತಾ ಈ ರೋಡು ಮುಂದೆ ಬರ್ತದೆ. ಇಲ್ಲಿ ಒಂದು 5-6 ಮನೆಗಳಿವೆ, ಅವಿಗೆಲ್ಲ ಇದೇ ರೋಡು, ಅಗಲ್ ರೋಡು. ಮತ್ತು ಇದು ಸೈಟು ಎಲ್ಲ ಸೇಲ್ ಆಗಲಿಕ್ಕೆ ಇಟ್ಟಿದ್ದಾರೆ ಅಲ್ಲ. ಇದೆಲ್ಲ ಈ ರೋಡಿನ ಒಂದು ಒಳ್ಳೆ ಇದೆ. ಇಲ್ಲಿ ಎಲ್ಲ ಅದ್ಭುತವಾದ ಮನೆಗಳಿವೆ. ಇಲ್ಲಿ ಸಹ ರೋಡಲ್ಲಿ ಡೆಡ್ ಎಂಡ್ ಟಚ್ ಆಗ್ತದೆ ಇದಕ್ಕೆ. ಆ ಎಲ್ಲ ಮನೆಗೆ ಈ ರೋಡ್ ಬರ್ತದೆ. ಹಾಗೆ ನಾವು ರೋಡಿಂದ ಈ ಮನೆಗೆ ಎಂಟ್ರ್ ಆಗ್ತದೆ. ಇದಕ್ಕೆ ಫುಲ್ ಕಾಂಪೌಂಡ್ ವಾಲ್ ಇದೆ ಇದಕ್ಕೆ. ಆಮೇಲೆ ಇಲ್ಲಿ ನಾವು ಒಂದು ಗೇಟಿಗೆ ಎಂಟ್ರ್ ಆಗ್ತೇವೆ ಇಲ್ಲಿ. ಮತ್ತು ಇಲ್ಲಿ ನಾವು ಇದೊಂದು ಕಾರ್ ಪಾರ್ಕಿಂಗ್, ಇದು ಶೀಟ್ ಹಾಕಿದ್ದಾರೆ. ಒಂದು ಸಣ್ಣ ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಇಲ್ಲಿ ಬೇಕಾದರೆ. ಇಲ್ಲಿ ಒಂದು ಸಣ್ಣ ಫಂಕ್ಷನ್, ಒಂದು 2000 ಸ್ಕ್ವೇರ್ ಫೀಟ್ ಅಷ್ಟು ಉಂಟು. ಅದನಂತರ ಬಾವಿ ಉಂಟು, ಒಳ್ಳೆ ಬಾವಿ, ಒಳ್ಳೆ ನೀರಾವರಿ ವ್ಯವಸ್ಥೆ ಇದೆ. ಇಲ್ಲಿ ಔಟ್ ಪೋಸ್ಟ್ ಒಂದು ಪಾಯ್ಖಾನೆ ಉಂಟು. ಇಲ್ಲಿ ಮೇಲೆ ಹೋಗಲಿಕ್ಕೆ ಟ್ಯಾರಿಸಿಗೆ ಇಲ್ಲಿ ರೂಪ್ ಹಾಕಿದ್ದಾರೆ ಮೇಲ್ಗಡೆ ಫುಲ್ಲು. ಇಲ್ಲಿ ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಮೆಟ್ಕಲ್ಲಿದೆ. ಹಾಗೆಲ್ಲ ಗ್ರಿಲ್ಸ್ ಹಾಕಿದ್ದಾರೆ ಸಿಟ್ ಔಟಿಗೆಲ್ಲ. ಇಲ್ಲೆಲ್ಲ ಮೇಲೆಲ್ಲ ಸೀಟ್ ಹಾಕಿದ್ದಾರೆ. ಆಮೇಲೆ ನಾವು ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಒಂದು ಪ್ಯಾಸೇಜ್ ಉಂಟು ನಮಗೆ ಸ್ಕೂಟ್ರೆಲ್ಲ ಇಡಲಿಕ್ಕೆ ಬೇಕಾದರೆ. ಹಾಗೆ ನಾವು ಇಲ್ಲಿ ಗಾರ್ಡನ್ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಗಾರ್ಡನ್ ಉಂಟು. ಇಲ್ಲಿ ಒಳ್ಳೆ ಕಷೆ ಮಾವಿನ ಗಿಡ ಹಾಕಿದ್ದಾರೆ, ಅದ್ಭುತವಾದ ಮಾವಿನ ಗಿಡ. ಮತ್ತು ಇಲ್ಲಿ ಒಂದು ಕೂಲ್ ವಾತಾವರಣ ಉಂಟು, ಪ್ಲೇಸ್ ಉಂಟು ಇಲ್ಲಿ ಸ್ವಲ್ಪ ಇಲ್ಲಿ. ಆಮೇಲೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ಇದಕ್ಕೆ ಒಂದು. ಹಾಗೆ ನಾವು ಇಲ್ಲಿ ಎಂಟ್ರ್ ಆಗ್ತೇವೆ ಈಗ. ಇದು ಸಹ ವಾಸ್ತು ಪ್ರಕಾರ ಉಂಟು, ಮೆಟ್ಕಲ್ಲೆಲ್ಲ ಭಾರಿ ವಾಸ್ತು ಪ್ರಕಾರ ಮಾಡಿದ್ದಾರೆ. ಇದೀಗ ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ, ಲಾಭದಲ್ಲಿ ಬಂತು ನಾವು. ಇಲ್ಲಿ ಒಂದು ಒಳ್ಳೆಯದೊಂದು ಸಿಟ್ ಔಟ್ ಉಂಟು, ಅದ್ಭುತವಾದ ಇದು ಮಾಡಿದ್ದಾರೆ, ಸ್ಟೀಲೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆಲ್ಲ, ಗೆಸ್ಟಿಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಉಂಟು. ಇದಕ್ಕೆಲ್ಲ ಶೀಟ್ ಹಾಕಿದ್ದಾರೆ ಇಲ್ಲಿ. ಆಮೇಲೆ ನಾವು ಇಲ್ಲಿಂದ ಸಿಟ್ ಔಟಿಂದ, ಅಗಾಲವಾದ ಸಿಟ್ ಔಟ್ ಇದು. ಇಲ್ಲಿಂದ ನಾವು ಎಂಟ್ರ್ ಆಗ್ತದೆ. ಫುಲ್ಲು ಟೀ ಕೂಟಲ್ಲಿ ಮಾಡಿದ್ದಾರೆ ಬಾಗಿಲು, ಅದ್ಭುತವಾಗಿ ಬಾಗಿಲು ಮಾಡಿದ್ದಾರೆ. ಹಾಗೆ ನಾವು ಹಾಲಿಗೆ ಎಂಟ್ರ್ ಆಗ್ತೇವೆ ಇಲ್ಲಿ ಹಾಲಿಗೆ ಎಂಟ್ರ್ ಆದ ನಂತರ ಇಲ್ಲೆಲ್ಲ ಕಿಟಕಿ ಎಲ್ಲ ಒಳ್ಳೆ ಸಾಗುವಾನಿ ಕಿಟಕಿ ಮಾಡಿದ್ದಾರೆ. ಇಲ್ಲೊಂದು ಶೋಕೇಸ್ ಉಂಟು, ಎಲ್ಲ ಗ್ರಿಲ್ಸ್ ಹಾಕಿದ್ದಾರೆ. ಆಮೇಲೆ ಇಲ್ಲೊಂದು ಶೋಕೇಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಫ್ಯಾನ್ ಸಿಸ್ಟಮ್ಸ್ ಉಂಟು. ಅಲ್ಲಿಂದ ನಾವು ಜಸ್ಟ್ ಹಾಲಿಂದ ಎಂಟ್ರ್ ಆಗಿ ಇಲ್ಲಿ ಡೈನಿಂಗ್ ಟೇಬಲಿಗೆ ಬರ್ತೇವೆ. ಇದೊಂದು ಡೈನಿಂಗ್ ಟೇಬಲ್ ವ್ಯವಸ್ಥೆ ಉಂಟು. ಇಲ್ಲಿ ವಾಟರ್ ಫೆಷರ್ಸ್ ಉಂಟು. ಇಲ್ಲಿ ದೇವ್ರ ಪಾಣೆ ಉಂಟು, ಓಪನ್ ದೇವ್ರ ಪಾಣೆ. ಮತ್ತು ಬಂದ್ ಮಾಡ್ಬೋದು ಬೇಕಾದರೆ ವಾಸ್ತು ಬ್ಲಾಕ್ ಮಾಡಲಿಕ್ಕೆ. ಹಾಗೆ ಇಲ್ಲಿಂದ ನಾವು ಸೀದಾ ಇಲ್ಲಿಗೆ ಇಲ್ಲಿ ಬೆಡ್ರೂಮಿಗೆ ಬರ್ತೇವೆ. ಇದರಲ್ಲಿ 3 ಬೆಡ್ರೂಮ್ ಇದೆ, ವಿಶಾಲವಾದ 3 ಬೆಡ್ರೂಮ್ ಇದೆ. ಒಳ್ಳೆ ವೆಂಟಿಲೇಷನ್ ಎಲ್ಲ ಇದೆ. ವೆಂಟಿಲೇಷನ್ ಎಲ್ಲ ಇದೆ. ಇಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿಂದ ಬಂದು ಪುನಃ ಇಲ್ಲಿಂದ ಬಂದು ನೆಕ್ಸ್ಟ್ ಇದಕ್ಕೆ ಬರ್ತೇವೆ. ಎಲ್ಲಿಗೆ? ಕಿಚನಿಗೆ ಬರ್ತೇವೆ ನಾವು ನೆಕ್ಸ್ಟು. ಕಿಚನಿಗೆ ಇಲ್ಲಿ ಬಂದು ಕಿಚನ್ ಫುಲ್ ವಾಸ್ತು ಪ್ರಕಾರವಾಗಿದೆ ಕಿಚನ್. ಅಲ್ಲಿಂದ ಕಿಚನಿಂದ ಪುನಃ ಇನ್ನೊಂದು ಬಾಗಿಲು ಉಂಟು. ಬಾಗಿಲು ಹೊರಗಡೆ ಹೋಗ್ಲಿಕ್ಕೆ, ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಉಂಟು. ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಭಾರಿ ಅದ್ಭುತವಾದ ಕಿಚನ್. ಸ್ಟೇರ್ ಕೇಸ್ ಎಲ್ಲ ಉಂಟಿದೆ, ಮೇಲೆ ಸ್ಟೇರ್ ಎಲ್ಲ ಉಂಟು, ನೋಡಲಿಕ್ಕೆ ವ್ಯವಸ್ಥೆ ಉಂಟು. ಹಾಗೆ ಅದರಿಂದ ಪುನಃ ನಾವು ಒಂದು ಹಾಲಿಗೆ ಬರ್ತೇವೆ. ಆಮೇಲೆ ಇಲ್ಲಿಂದ ಡೈನಿಂಗ್ ಟೇಬಲಿಂದ ಪುನಃ ಎಂಟ್ರ್ ಆಗುವಾಗ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಅದ್ಭುತವಾದ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಒಂದು ವಾಟರ್ ಹೀಟರ್ ಎಲ್ಲ ಉಂಟಿದೆ. ಆಮೇಲೆ ಇಲ್ಲಿಂದ ದೊಡ್ಡ ಬೆಡ್ರೂಮಿಗೆ ಎಂಟ್ರ್ ಆಗ್ತೇವೆ. ಆಗ್ನೇಯದಲ್ಲಿ ಬೆಡ್ರೂಮ್ ಇದೆ. ಮತ್ತು ಕಬೋಟೆಲ್ಲ ಮಾಡಿದ್ದಾರೆ, ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ಅದ್ಭುತವಾದ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ವಿಶಾಲವಾದ ಬಾತ್ರೂಮ್. ಹಾಗೆ ನಾವು ಇಲ್ಲಿಂದ ಹೊರಗೆ ಬರ್ತಾ ಪುನಃ ಇನ್ನೊಂದು ಬೆಡ್ರೂಮಿಗೆ ಹೋಗ್ತೇವೆ ನಾವು. ಒಟ್ಟು 3 ಬೆಡ್ರೂಮ್ ಇದೆ. ಇಲ್ಲಿ ಒಂದು ಬೆಡ್ರೂಮ್ ಇದೆ, ಅದ್ಭುತವಾದ ವಾಯುವ್ಯದಲ್ಲಿ ಒಂದು ಬೆಡ್ರೂಮ್. ಅದಕ್ಕೂ ಸೇರಿ ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ, ಭಾರಿ ಚೆಂದ ಇಂಟೀರಿಯರ್ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ಫ್ಯಾನ್ ಎಲ್ಲ ಇದೆ. ಎಲ್ಲ ಭಾರಿ ಒಂದು 8ರಿಂದ ಒಂದು 10 ವರ್ಷಗಳಾಯಿತು ಕಟ್ಟಿ. ಭಾರಿ ಸ್ಟ್ರಾಂಗ್ ಕಟ್ಟಿದ್ದಾರೆ. ಇಲ್ಲಿ ಬ್ರಾಹ್ಮಣರ ಮನೆ,
ಫುಲ್ ವಾಸ್ತು ಪ್ರಕಾರ ಇದೆ ಇದು ಅದ್ಭುತವಾಗಿ. ಎಷ್ಟು 1300 ಸ್ಕ್ವೇರ್ ಫೀಟ? ಎಷ್ಟು ಸ್ಕ್ವೇರ್ ಫೀಟ್? 1300. ಅದೇ 1350 ಸ್ಕ್ವೇರ್ ಫೀಟ್ ಇದೆ. 3 ಬೆಡ್ರೂಮ್ ಇದೆ ಮತ್ತು ವಿಶಾಲವಾದ ಒಳ್ಳೆ ಗಾಳಿ ಬೆಳಕಿರುವ ಮನೆ. ಫುಲ್ ವಾಸ್ತು ಪ್ರಕಾರವಾಗಿದೆ. ಯಾರಾದರೂ ಆಸಕ್ತಿ ಇದ್ದವರು ಭೇಟಿ ಕೊಡಿ. ಭೂಮಿ ಮಾರ್ಕೆಟಿಂಗ್ ಬ್ರಹ್ಮಾವರ 9845143539. ನಮ್ಮಲ್ಲಿ ಜಾಗಗಳು, ಬಾಡಿಗೆ ಮನೆಗಳು, RCC ಮನೆಗಳು ಮತ್ತು ಲೋನ್ ಸೌಲಭ್ಯ ಇದೆ. ವಿಚಾರಿಸಿರಿ. ಭೂಮಿ ಮಾರ್ಕೆಟಿಂಗ್ 9845143539. ಧನ್ಯವಾದಗಳು.